ಚಿಕ್ಕಬಳ್ಳಾಪುರ ಬೈಪಾಸ್ನಲ್ಲಿ ಭಾನುವಾರ ಸಂಜೆ ಸರಣಿ ಅಪಘಾತ ಸಂಭವಿಸಿದೆ. ವೇಗವಾಗಿ ಸಂಚರಿಸುತ್ತಿದ್ದ ವಾಹನಗಳು ಒಂದರ ಹಿಂದೆ ಮತ್ತೊಂದು ಡಿಕ್ಕಿ ಹೊಡೆದ ಪರಿಣಾಮ 4 ಕಾರುಗಳು ಹಾಗೂ ಒಂದು ಟ್ರಕ್ ಅಪಘಾತಕ್ಕೆ ಒಳಗಾಗಿವೆ. ಡಿಕ್ಕಿಯ ರಭಸಕ್ಕೆ 2 ಕಾರುಗಳ ಹಿಂಭಾಗ ತೀವ್ರವಾಗಿ ಜಖಂಗೊಂಡಿದ್ದು, ವಾಹನಗಳು ರಸ್ತೆಯ ಮಧ್ಯೆ ನಿಂತ ಕಾರಣ ಕೆಲಕಾಲ ಸಂಚಾರ ದಟ್ಟಣೆ ಉಂಟಾಯಿತು. ಭಾನುವಾರ ರಜಾ ದಿನವಾಗಿದ್ದ ಹಿನ್ನೆಲೆ ವಿವಿಧ ರಾಜ್ಯಗಳಿಂದ ಈಶಾ ಫೌಂಡೇಶನ್ಗೆ ಭೇಟಿ ನೀಡಿದ ಪ್ರವಾಸಿಗರ ವಾಹನಗಳ ಸಂಖ್ಯೆ ಹೆಚ್ಚಾಗಿತ್ತು. ಬೆಂಗಳೂರು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಜೆ ವೇಳೆಗೆ ವಾಹನ ದಟ್ಟಣೆ ಹೆಚ್ಚಿರುವುದರಿಂದ ಸಂಚಾರ ನಿಯಂತ್ರಣ ಕಷ್ಟಕರವಾಗಿತ್ತು. ಇದೇ ವೇಳೆ ವಾಹನಗಳು ಅತಿ ಸಮೀಪದಲ್ಲಿ ಸಂಚರಿಸಿದ್ದರಿಂದ ಒಂದರ ಹಿಂದೆ ಮತ್ತೊಂದು ಡಿಕ್ಕಿ ಹೊಡೆದಿರುವ ಸಾಧ್ಯತೆ ವ್ಯಕ್ತವಾಗಿದೆ. ಸ್ಥಳೀಯರು ಹಾಗೂ ವಾಹನ ಸವಾರರು ತಕ್ಷಣ ನೆರವಿಗೆ ಧಾವಿಸಿ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತಂದರು. ಘಟನೆಯಲ್ಲಿ ಯಾವುದೇ ಸಾವು ನೋವು ಸಂಭವಿಸದೆ ಎಲ್ಲರೂ ಸುರಕ್ಷಿತವಾಗಿ ಪಾರಾಗಿರುವುದು ಸಮಾಧಾನದ ಸಂಗತಿಯಾಗಿದೆ. ಮಾಹಿತಿ ತಿಳಿದ ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬಳಿಕ ಅಪಘಾತಕ್ಕೀಡಾದ ವಾಹನಗಳನ್ನು ರಸ್ತೆಯಿಂದ ತೆರವುಗೊಳಿಸಿ ಸಂಚಾರ ವ್ಯವಸ್ಥೆಯನ್ನು ಸುಗಮಗೊಳಿಸಿದ್ದಾರೆ. ನಾವು ಈಶಾ ಅಲ್ಲಿ ಹೋಗಿದ್ವಿ, ಅಲ್ಲಿಂದ ರಿಟರ್ನ್ ಆಗ್ತಾ ಇದ್ವಿ. ಸಡನ್ ಆಗಿ ಮಧ್ಯದಲ್ಲಿ ಕಾರ್ ಒಬ್ಬರು ಬ್ರೇಕ್ ಅಪ್ಲೈ ಮಾಡಿದ್ದಾರೆ, ನಿಲ್ಲಿಸಿದ್ದಾರೆ. ಅವ್ರ ಹಿಂದ್ಗಡೆ ಇನ್ನೊಬ್ಬರು ಕಾರ್ ನಿಲ್ಲಿಸಿದ್ದಾರೆ. ಲಾರಿ ಅವನಿಗೆ ಕಂಟ್ರೋಲ್ ಮಾಡಲಿಲ್ಲ, ಬ್ರೇಕ್ ಅಪ್ಲೈ ಮಾಡಲಿಲ್ಲ. ಫಸ್ಟು ನಾನು ಲಾರಿಗಿಂತ ಮುಂಚೆ ನಾನಿದ್ದೆ, ಅವ್ರ ಮುಂದೆ ನನಗೆ ಹೊಡೆದ್ಬಿಟ್ಟು ಮತ್ತೆ ಅವರು ವಾಲ್ವೋ ಹೊಡೆದ್ರು. ವಾಲ್ವೋದವ್ರು ಮತ್ತೆ ಇನ್ನೊಂದು ಸ್ಕಾರ್ಪಿಯೋ ಹೊಡೆದ್ರು, ಮತ್ತು ಇನ್ನೊಂದು ಮಾರುತಿ ಹೊಡೆದ್ರು. ಸೀರೀಸ್ ಹೀಗೆ 4-5 ಒಂದರಿಂದ ಇದು ಮಾಡಿಕೊಂಡು ಡ್ಯಾಮೇಜ್ ಆದವು ಎಲ್ಲ ಕಾರ್ಗಳು. ನಮ್ಮದು ಟೈರು ಬ್ಲಾಸ್ಟ್ ಆಗಿದೆ, ಲೆಫ್ಟ್ ಪಾರ್ಟ್ ಎಲ್ಲ ಫುಲ್ ಡ್ಯಾಮೇಜ್ ಆಗಿದೆ, ಬ್ಯಾಕ್ ಸೈಡ್. ಬೇರೆಯವ್ರಿಗೆಲ್ಲ ಏನಿಲ್ಲ, ವಾಲ್ವೋದಿದ್ದರೆ ಸ್ವಲ್ಪ ಸಣ್ಣ ಇಂಜೂರ್ಡ್ ಆಗಿದೆ. ಉಳಿದವ್ರಿಗೆಲ್ಲ ಯಾರಿಗೂ ಮೇಜರ್ ಪ್ರಾಬ್ಲಮ್ ಇಲ್ಲ. ಎಲ್ಲ ಕಾರ್ ಡ್ಯಾಮೇಜ್ ಎಲ್ಲ ಜಾಸ್ತಿ ಆಗಿದೆ. ನಮ್ಮ ಕಾರಲ್ಲಿ ನಮ್ಮ ವೈಫು, ನಮ್ಮ ಇನ್ನಿಬ್ಬರು ನಮ್ಮ ವೈಫ್ ಸಿಸ್ಟರ್ಸ್ ಇದ್ದರು. ಹೌದು. ನಾವು ರೈಟ್ಗೆ ಹೇಳ್ಕೊಂಡ್ವಿ. ಹಂಗಾಗಿ ನಾವು ಸ್ವಲ್ಪ ಸೇಫ್ ಆದ್ವಿ. ವೆಹಿಕಲ್ ತುಂಬ ಸ್ಲೋ ಮೂವ್ ಆಗ್ತಿದೆ ಈಗ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಭವಿಸಿದ ಈ ಸರಣಿ ಅಪಘಾತ ದೊಡ್ಡ ಅನಾಹುತಕ್ಕೆ ಕಾರಣವಾಗುವ ಸಾಧ್ಯತೆ ಇತ್ತು. 4 ಕಾರುಗಳು ಹಾಗೂ ಒಂದು ಟ್ರಕ್ ಡಿಕ್ಕಿಯಾದರೂ ಅದೃಷ್ಟವಶಾತ್ ಯಾರಿಗೂ ಗಾಯಗಳಾಗಿಲ್ಲ. ಆದರೆ 2 ಕಾರುಗಳು ಭಾರೀ ಹಾನಿಗೊಳಗಾಗಿವೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.